ಗಾಂಜಾ ಆರೋಪಿಯನ್ನ ಬಿಟ್ಟು ಕಳಿಸಿದ ಆರೋಪಕ್ಕೆ ಸಂಬಂಧಪಟ್ಟಂತೆ ಚಾಮರಾಜ ಪೊಲೀಸ್ ಠಾಣೆ ಬಳಿ ಪ್ರತಿಭಟನೆ ನಡೆಸಲಾಗಿದೆ. ಟಿಪ್ಪು ನಗರದಲ್ಲಿ ನಿನ್ನೆ ರಾತ್ರಿ ಆರೋಪಿಯನ್ನ ಒಪ್ಪಿಸಿದ್ರು. ಸ್ಥಳೀಯರೇ ಹಿಡಿದು ಕೊಟ್ಟರು ಕೂಡ ಆರೋಪಿಯನ್ನ ಪೊಲೀಸರು ಬಿಟ್ಟು ಕಳಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಠಾಣೆ ಮುಂದೆ ಜನ ಜಮಾಯಿಸಿದ್ದಾರೆ. ಸುಮಾರು 100 ಜನ ಠಾಣೆ ಹತ್ರ ಬಂದು ನ್ಯಾಯ ಬೇಕು ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಗಾಂಜಾ ಸೇದಿ ಕಾರುಗಳ ಗಾಜನ್ನ ಪುಡಿ ಮಾಡ್ತಾ ಇದ್ದಂತಹ ಆರೋಪಿಯನ್ನ ಜನರೇ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ರು ಕೂಡ ಆತನನ್ನ ಬಿಟ್ಟು ಕಳಿಸಿದ್ದಾರೆ ಅನ್ನೋದು ಜನರ ಆರೋಪ. ಟಿಪ್ಪು ನಗರ ನಿವಾಸಿಗಳು ಈ ಆರೋಪ ಮಾಡ್ತಾ ಇದ್ದಾರೆ. ಪೊಲೀಸ್ ಸ್ಟೇಷನ್ ಮುಂದೆ ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ನ್ಯಾಯ ಬೇಕು ಈ ವಿಚಾರದಲ್ಲಿ ಅಂತ. ನಿನ್ನೆ ರಾತ್ರಿ ಟಿಪ್ಪು ನಗರದಲ್ಲಿ ವ್ಯಕ್ತಿಯನ್ನ ಹಿಡಿದು ಪೊಲೀಸರಿಗೆ ಕೊಟ್ಟಿದ್ರು. ಈತ ಗಾಂಜಾ ಸೇವನೆ ಮಾಡಿ ಆ ಮತ್ತಿನಲ್ಲಿ ಕಾರುಗಳ ಗಾಜು ಪುಡಿ ಮಾಡ್ಕೊಂಡು ಓಡಾಡ್ತಿದ್ದ. ಈಗ ಆ ಆರೋಪಿಯನ್ನ ಪೊಲೀಸರು ಬಿಟ್ಟು ಕಳಿಸಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ನಾಗರಾಜ್ ಕನೆಕ್ಟ್ ಆಗಿದ್ದಾರೆ. ನಾಗರಾಜ್, ಯಾಕೆ ಪೊಲೀಸರು ಆತನನ್ನ ಬಿಟ್ಟು ಕಳಿಸಿದ್ರು? ಸರಿಯಾಗಿ ವಿಚಾರಣೆ ಮಾಡಲಿಲ್ವಾ? ಜನಗಳ ಆರೋಪ ಏನು? ಫ್ಯಾಕ್ಟ್ ಏನು ಅಲ್ಲಿ? ಶ್ರೀಲಕ್ಷ್ಮಿ, ಏನು ಚಾಮರಾಜಪೇಟೆ ಪೊಲೀಸ್ ಠಾಣೆ ಎದುರಿಗೂ ಸುಮಾರು ಟಿಪ್ಪು ನಗರ ನಿವಾಸಿಗಳು 100ಕ್ಕೂ ಹೆಚ್ಚು ಜನ ಬಂದು ಪ್ರತಿಭಟನೆಯನ್ನ ಮಾಡ್ತಾ ಇರತಕ್ಕಂಥದ್ದು. ಇದಕ್ಕೆ ಪ್ರಮುಖ ಕಾರಣ ಏನಂದ್ರೆ, ಕಳೆದ ರಾತ್ರಿ 2:30 ಸಂದರ್ಭದಲ್ಲಿ ಆ ಏರಿಯಾದಲ್ಲಿ ಗಾಂಜಾ ಸೇವನೆ ಮತ್ತೆ ಗಾಂಜಾ ಮಾರಾಟದ ಆರೋಪವನ್ನು ಹೊತ್ತಿರತಕ್ಕಂಥ ವ್ಯಕ್ತಿಯೊಬ್ಬ ಕಾರಿನ ಮೇಲೆ ಕಲ್ಲಿಂದ ಹಾಕುವಂಥದ್ದು, ಕಾರಿನ ಗಾಜನ್ನ ಹೊಡೆಯುವಂಥದ್ದು, ಕೆಲವರ ಮೇಲೆ ಹಲ್ಲೆಗೆ ಮಾಡೋದನ್ನ ಮಾಡ್ತಾ ಇರ್ತಾನೆ. ಈ ವೇಳೆ ಆರೋಪಿಯನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸ್ತಾರೆ ಅಲ್ಲಿಯ ಸ್ಥಳೀಯರು. ಆ ವೇಳೆಯಲ್ಲಿ ಏನು ಪೊಲೀಸರು ಕರೆದುಕೊಂಡು ಬಂದು ಠಾಣೆಯಲ್ಲಿ NCR ಕೂಡ ದಾಖಲು ಮಾಡ್ತಾರೆ. ಅದಾದ ಬಳಿಕ ಬೆಳಗ್ಗೆ ಆ ಸ್ಥಳೀಯ ನಿವಾಸಿಗಳಿಗೆ 4 ಜನರಿಗೆ ಒಂದು ಕರೆ ಬರುತ್ತೆ, ನಿಮ್ಮ ಮೇಲೆ FIR ದಾಖಲಾಗಿದೆ ಅಂತೇಳಿ. ಯಾರು ಹಿಡಿದುಕೊಟ್ಟಿರ್ತಾರೋ ಅವ್ರ ಮೇಲೆ FIR ಮಾಡಲಾಗಿದೆ ಅಂತೇಳಿ ಆರೋಪ ಮಾಡಿ ಠಾಣೆ ಮುಂದೆ ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗಿದ್ದು. ಈ ವೇಳೆಯಲ್ಲಿ ಏನು ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಬಂದು ಅವ್ರ ಜೊತೆ ಸಂಧಾನವನ್ನ ನಡೆಸಿ, ಇಲ್ಲ ನಾವು ಯಾವುದೇ ಆರೋಪಿಯನ್ನ ಬಿಟ್ಟು ಕಳಿಸಿಲ್ಲ, ನಾವು ಆರೋಪಿಗಳನ್ನ ಬಂಧಿಸ್ತೀವಿ ಅನ್ನೋ ಒಂದು ಆಶ್ವಾಸನೆ ಕೊಟ್ಟ ಬಳಿಕ ಆ ಟಿಪ್ಪು ನಗರ ನಿವಾಸಿಗಳು ತಮ್ಮ ಪ್ರತಿಭಟನೆಯನ್ನ ವಾಪಸ್ ತೆಗೆದುಕೊಂಡು ಇಲ್ಲಿಂದ ಹೋಗಿರ್ತಕ್ಕಂಥದ್ದು. ಸದ್ಯ ಇಂಥ ಗಂಭೀರ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ DCP ಕೂಡ ಇಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಸದ್ಯ ಠಾಣಾ ಇನ್ಸ್ಪೆಕ್ಟರ್ ಇಂದ ಮಾಹಿತಿಯನ್ನು ಪಡೆದುಕೊಳ್ತಾ ಇರತಕ್ಕಂಥದ್ದು. ಶ್ರೀಲಕ್ಷ್ಮಿ, ಈಗ ಮತ್ತೆ ಆತನನ್ನ ಬಂಧಿಸ್ತಾರಾ ಅಥವಾ ಏನ್ ಕತೆ? ಆತ ಇನ್ನಷ್ಟು ಇಂಥ ವಿಧ್ವಂಸಕ ಕೃತ್ಯ ಮಾಡೋದಿಲ್ಲ ಅಂತ ಏನ್ ಗ್ಯಾರಂಟಿ ಅಂತ? ಶ್ರೀಲಕ್ಷ್ಮಿ, ಸದ್ಯಕ್ಕೆ ಆ ಬಗ್ಗೆ ಪೊಲೀಸ್ ಇಲಾಖೆಯಿಂದ ಇನ್ನು ಖಚಿತವಾಗಿ ಮಾಹಿತಿ ಬಂದಿಲ್ಲ. ಏನು ಅಲ್ಲಿಯ ಸ್ಥಳೀಯ ನಿವಾಸಿಗಳು ಹಿಡಿದುಕೊಟ್ಟಿದ್ದಂತ ಆರೋಪಿ ಡ್ರಗ್ಸ್ ಸೇವನೆ ಮಾಡಿರೋದಕ್ಕೆ ಸಂಬಂಧಿಸಿದಂತೆ ವೈದ್ಯಕೀಯ ಪರೀಕ್ಷೆ ಆಗಿದೆಯಾ ಅಥವಾ ವೈದ್ಯಕೀಯ ಪರೀಕ್ಷೆ ಇನ್ನಷ್ಟೇ ನಡೆಸಬೇಕಾ, ವೈದ್ಯಕೀಯ ಪರೀಕ್ಷೆ ರಿಪೋರ್ಟ್ ಬಂದಿದೆಯಾ ಇಲ್ಲ ಅನ್ನೋದನ್ನ ಹಿರಿಯ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಏನು ಸ್ಥಳೀಯರು ಟಿಪ್ಪು ನಗರ ನಿವಾಸಿಗಳು ಬಂದು ಇಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಪ್ರತಿಭಟನಾಕಾರರು ಮತ್ತೆ ಪೊಲೀಸರ ನಡುವೆ ನಡೆದಂತ ಸಂಧಾನ ಯಶಸ್ವಿ ಆಗಿರ್ತಕ್ಕಂಥದ್ದು. ಅಲ್ಲದೆ ನ್ಯಾಯ ಬೇಕು, ಯಾವುದೇ ಕಾರಣಕ್ಕೂ ನಮ್ಮ ಮೇಲೆ ಯಾಕೆ FIR ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಯಾಕೆ ಅವ್ರ ಆರೋಪಿಯನ್ನ ಹಿಡಿದುಕೊಟ್ಟವ್ರ ಮೇಲೆ ಯಾಕೆ FIR ಮಾಡಿದ್ರು ಅನ್ನೋದ್ರ ಬಗ್ಗೆ ಸಹ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಮಾಹಿತಿಯನ್ನ ಕೇಳಿರ್ತಕ್ಕಂಥದ್ದು. ಒಂದ್ ವೇಳೆ ಅವ್ರದ್ದು ಏನಾದ್ರೂ ಪಾತ್ರ ಇತ್ತ ಹಿಡಿದುಕೊಟ್ಟವ್ರದ್ದು, ಈ ಬಗ್ಗೆನೂ ಸಹ ಪರಿಶೀಲನೆ ಆಗ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಟಿಪ್ಪು ನಗರ ಸ್ಥಳೀಯರು ಮಾಡ್ತಾ ಇರ್ತಕ್ಕಂಥ ಆರೋಪ ಏನಂತಂದ್ರೆ, ಹಿಡಿದುಕೊಟ್ಟಂತ ಆರೋಪಿಯನ್ನ ಬಿಟ್ಟು ಹಿಡಿದುಕೊಟ್ಟವ್ರ ಮೇಲೆ ಯಾಕೆ FIR ಮಾಡಿದ್ರು ಅನ್ನೋ ಒಂದು ಪ್ರಶ್ನೆಯನ್ನ ಇಲ್ಲಿ ಎತ್ತಾ ಇರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗಾಗಿ. ಗಾಂಜಾ ಆರೋಪಿಯನ್ನ ಬಿಟ್ಟು ಕಳಿಸಿದ ಆರೋಪಕ್ಕೆ ಸಂಬಂಧಪಟ್ಟಂತೆ ಚಾಮರಾಜ ಪೊಲೀಸ್ ಠಾಣೆ ಬಳಿ ಪ್ರತಿಭಟನೆ ನಡೆಸಲಾಗಿದೆ. ಟಿಪ್ಪು ನಗರದಲ್ಲಿ ನಿನ್ನೆ ರಾತ್ರಿ ಆರೋಪಿಯನ್ನ ಒಪ್ಪಿಸಿದ್ರು. ಸ್ಥಳೀಯರೇ ಹಿಡಿದು ಕೊಟ್ಟರು ಕೂಡ ಆರೋಪಿಯನ್ನ ಪೊಲೀಸರು ಬಿಟ್ಟು ಕಳಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಠಾಣೆ ಮುಂದೆ ಜನ ಜಮಾಯಿಸಿದ್ದಾರೆ. ಸುಮಾರು 100 ಜನ ಠಾಣೆ ಹತ್ರ ಬಂದು ನ್ಯಾಯ ಬೇಕು ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಗಾಂಜಾ ಸೇದಿ ಕಾರುಗಳ ಗಾಜನ್ನ ಪುಡಿ ಮಾಡ್ತಾ ಇದ್ದಂತಹ ಆರೋಪಿಯನ್ನ ಜನರೇ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ರು ಕೂಡ ಆತನನ್ನ ಬಿಟ್ಟು ಕಳಿಸಿದ್ದಾರೆ ಅನ್ನೋದು ಜನರ ಆರೋಪ. ಟಿಪ್ಪು ನಗರ ನಿವಾಸಿಗಳು ಈ ಆರೋಪ ಮಾಡ್ತಾ ಇದ್ದಾರೆ. ಪೊಲೀಸ್ ಸ್ಟೇಷನ್ ಮುಂದೆ ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ನ್ಯಾಯ ಬೇಕು ಈ ವಿಚಾರದಲ್ಲಿ ಅಂತ. ನಿನ್ನೆ ರಾತ್ರಿ ಟಿಪ್ಪು ನಗರದಲ್ಲಿ ವ್ಯಕ್ತಿಯನ್ನ ಹಿಡಿದು ಪೊಲೀಸರಿಗೆ ಕೊಟ್ಟಿದ್ರು. ಈತ ಗಾಂಜಾ ಸೇವನೆ ಮಾಡಿ ಆ ಮತ್ತಿನಲ್ಲಿ ಕಾರುಗಳ ಗಾಜು ಪುಡಿ ಮಾಡ್ಕೊಂಡು ಓಡಾಡ್ತಿದ್ದ. ಈಗ ಆ ಆರೋಪಿಯನ್ನ ಪೊಲೀಸರು ಬಿಟ್ಟು ಕಳಿಸಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ನಾಗರಾಜ್ ಕನೆಕ್ಟ್ ಆಗಿದ್ದಾರೆ. ನಾಗರಾಜ್, ಯಾಕೆ ಪೊಲೀಸರು ಆತನನ್ನ ಬಿಟ್ಟು ಕಳಿಸಿದ್ರು? ಸರಿಯಾಗಿ ವಿಚಾರಣೆ ಮಾಡಲಿಲ್ವಾ? ಜನಗಳ ಆರೋಪ ಏನು? ಫ್ಯಾಕ್ಟ್ ಏನು ಅಲ್ಲಿ?
ಶ್ರೀಲಕ್ಷ್ಮಿ ಏನು ಚಾಮರಾಜಪೇಟೆ ಪೊಲೀಸ್ ಠಾಣೆ ಎದುರಿಗೂ ಸುಮಾರು ಟಿಪ್ಪು ನಗರ ನಿವಾಸಿಗಳು 100ಕ್ಕೂ ಹೆಚ್ಚು ಜನ ಬಂದು ಪ್ರತಿಭಟನೆಯನ್ನ ಮಾಡ್ತಾ ಇರತಕ್ಕಂಥದ್ದು. ಇದಕ್ಕೆ ಪ್ರಮುಖ ಕಾರಣ ಏನಂದ್ರೆ ಕಳೆದ ರಾತ್ರಿ 2:30 ಸಂದರ್ಭದಲ್ಲಿ ಆ ಏರಿಯಾದಲ್ಲಿ ಗಾಂಜಾ ಸೇವನೆ ಮತ್ತೆ ಗಾಂಜಾ ಮಾರಾಟದ ಆರೋಪವನ್ನು ಹೊತ್ತಿರತಕ್ಕಂಥ ವ್ಯಕ್ತಿಯೊಬ್ಬ ಕಾರಿನ ಮೇಲೆ ಕಲ್ಲಿಂದ ಹಾಕುವಂಥದ್ದು, ಕಾರಿನ ಗಾಜನ್ನ ಹೊಡೆಯುವಂಥದ್ದು, ಕೆಲವರ ಮೇಲೆ ಹಲ್ಲೆಗೆ ಮಾಡೋದನ್ನ ಮಾಡ್ತಾ ಇರ್ತಾನೆ. ಈ ವೇಳೆ ಆರೋಪಿಯನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸ್ತಾರೆ ಅಲ್ಲಿಯ ಸ್ಥಳೀಯರು. ಆ ವೇಳೆಯಲ್ಲಿ ಏನು ಪೊಲೀಸರು ಕರೆದುಕೊಂಡು ಬಂದು ಠಾಣೆಯಲ್ಲಿ NCR ಕೂಡ ದಾಖಲು ಮಾಡ್ತಾರೆ. ಅದಾದ ಬಳಿಕ ಬೆಳಗ್ಗೆ ಆ ಸ್ಥಳೀಯ ನಿವಾಸಿಗಳಿಗೆ 4 ಜನರಿಗೆ ಒಂದು ಕರೆ ಬರುತ್ತೆ, ನಿಮ್ಮ ಮೇಲೆ FIR ದಾಖಲಾಗಿದೆ ಅಂತೇಳಿ. ಯಾರು ಹಿಡಿದುಕೊಟ್ಟಿರ್ತಾರೋ ಅವ್ರ ಮೇಲೆ FIR ಮಾಡಲಾಗಿದೆ ಅಂತೇಳಿ ಆರೋಪ ಮಾಡಿ ಠಾಣೆ ಮುಂದೆ ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗಿದ್ದು. ಈ ವೇಳೆಯಲ್ಲಿ ಏನು ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಬಂದು ಅವ್ರ ಜೊತೆ ಸಂಧಾನವನ್ನ ನಡೆಸಿ, ಇಲ್ಲ ನಾವು ಯಾವುದೇ ಆರೋಪಿಯನ್ನ ಬಿಟ್ಟು ಕಳಿಸಿಲ್ಲ, ನಾವು ಆರೋಪಿಗಳನ್ನ ಬಂಧಿಸ್ತೀವಿ ಅನ್ನೋ ಒಂದು ಆಶ್ವಾಸನೆ ಕೊಟ್ಟ ಬಳಿಕ ಆ ಟಿಪ್ಪು ನಗರ ನಿವಾಸಿಗಳು ತಮ್ಮ ಪ್ರತಿಭಟನೆಯನ್ನ ವಾಪಸ್ ತೆಗೆದುಕೊಂಡು ಇಲ್ಲಿಂದ ಹೋಗಿರ್ತಕ್ಕಂಥದ್ದು. ಸದ್ಯ ಇಂಥ ಗಂಭೀರ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ DCP ಕೂಡ ಇಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಸದ್ಯ ಠಾಣಾ ಇನ್ಸ್ಪೆಕ್ಟರ್ ಇಂದ ಮಾಹಿತಿಯನ್ನು ಪಡೆದುಕೊಳ್ತಾ ಇರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ಈಗ ಮತ್ತೆ ಆತನನ್ನ ಬಂಧಿಸ್ತಾರಾ ಅಥವಾ ಏನ್ ಕತೆ? ಆತ ಇನ್ನಷ್ಟು ಇಂಥ ವಿಧ್ವಂಸಕ ಕೃತ್ಯ ಮಾಡೋದಿಲ್ಲ ಅಂತ ಏನ್ ಗ್ಯಾರಂಟಿ ಅಂತ? ಶ್ರೀಲಕ್ಷ್ಮಿ, ಸದ್ಯಕ್ಕೆ ಆ ಬಗ್ಗೆ ಪೊಲೀಸ್ ಇಲಾಖೆಯಿಂದ ಇನ್ನು ಖಚಿತವಾಗಿ ಮಾಹಿತಿ ಬಂದಿಲ್ಲ. ಏನು ಅಲ್ಲಿಯ ಸ್ಥಳೀಯ ನಿವಾಸಿಗಳು ಹಿಡಿದುಕೊಟ್ಟಿದ್ದಂತ ಆರೋಪಿ ಡ್ರಗ್ಸ್ ಸೇವನೆ ಮಾಡಿರೋದಕ್ಕೆ ಸಂಬಂಧಿಸಿದಂತೆ ವೈದ್ಯಕೀಯ ಪರೀಕ್ಷೆ ಆಗಿದೆಯಾ ಅಥವಾ ವೈದ್ಯಕೀಯ ಪರೀಕ್ಷೆ ಇನ್ನಷ್ಟೇ ನಡೆಸಬೇಕಾ, ವೈದ್ಯಕೀಯ ಪರೀಕ್ಷೆ ರಿಪೋರ್ಟ್ ಬಂದಿದೆಯಾ ಇಲ್ಲ ಅನ್ನೋದನ್ನ ಹಿರಿಯ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಏನು ಸ್ಥಳೀಯರು ಟಿಪ್ಪು ನಗರ ನಿವಾಸಿಗಳು ಬಂದು ಇಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಪ್ರತಿಭಟನಾಕಾರರು ಮತ್ತೆ ಪೊಲೀಸರ ನಡುವೆ ನಡೆದಂತ ಸಂಧಾನ ಯಶಸ್ವಿ ಆಗಿರ್ತಕ್ಕಂಥದ್ದು. ಅಲ್ಲದೆ ನ್ಯಾಯ ಬೇಕು, ಯಾವುದೇ ಕಾರಣಕ್ಕೂ ನಮ್ಮ ಮೇಲೆ ಯಾಕೆ FIR ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಯಾಕೆ ಅವ್ರ ಆರೋಪಿಯನ್ನ ಹಿಡಿದುಕೊಟ್ಟವ್ರ ಮೇಲೆ ಯಾಕೆ FIR ಮಾಡಿದ್ರು ಅನ್ನೋದ್ರ ಬಗ್ಗೆ ಸಹ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಮಾಹಿತಿಯನ್ನ ಕೇಳಿರ್ತಕ್ಕಂಥದ್ದು. ಒಂದ್ ವೇಳೆ ಅವ್ರದ್ದು ಏನಾದ್ರೂ ಪಾತ್ರ ಇತ್ತ ಹಿಡಿದುಕೊಟ್ಟವ್ರದ್ದು, ಈ ಬಗ್ಗೆನೂ ಸಹ ಪರಿಶೀಲನೆ ಆಗ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಟಿಪ್ಪು ನಗರ ಸ್ಥಳೀಯರು ಮಾಡ್ತಾ ಇರ್ತಕ್ಕಂಥ ಆರೋಪ ಏನಂತಂದ್ರೆ, ಹಿಡಿದುಕೊಟ್ಟಂತ ಆರೋಪಿಯನ್ನ ಬಿಟ್ಟು ಹಿಡಿದುಕೊಟ್ಟವ್ರ ಮೇಲೆ ಯಾಕೆ FIR ಮಾಡಿದ್ರು ಅನ್ನೋ ಒಂದು ಪ್ರಶ್ನೆಯನ್ನ ಇಲ್ಲಿ ಎತ್ತಾ ಇರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗಾಗಿ. ಗಾಂಜಾ ಆರೋಪಿಯನ್ನ ಬಿಟ್ಟು ಕಳಿಸಿದ ಆರೋಪಕ್ಕೆ ಸಂಬಂಧಪಟ್ಟಂತೆ ಚಾಮರಾಜ ಪೊಲೀಸ್ ಠಾಣೆ ಬಳಿ ಪ್ರತಿಭಟನೆ ನಡೆಸಲಾಗಿದೆ. ಟಿಪ್ಪು ನಗರದಲ್ಲಿ ನಿನ್ನೆ ರಾತ್ರಿ ಆರೋಪಿಯನ್ನ ಒಪ್ಪಿಸಿದ್ರು. ಸ್ಥಳೀಯರೇ ಹಿಡಿದು ಕೊಟ್ಟರು ಕೂಡ ಆರೋಪಿಯನ್ನ ಪೊಲೀಸರು ಬಿಟ್ಟು ಕಳಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಠಾಣೆ ಮುಂದೆ ಜನ ಜಮಾಯಿಸಿದ್ದಾರೆ. ಸುಮಾರು 100 ಜನ ಠಾಣೆ ಹತ್ರ ಬಂದು ನ್ಯಾಯ ಬೇಕು ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಗಾಂಜಾ ಸೇದಿ ಕಾರುಗಳ ಗಾಜನ್ನ ಪುಡಿ ಪುಡಿ ಮಾಡ್ತಾ ಇದ್ದಂತಹ ಆರೋಪಿಯನ್ನ ಜನರೇ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ರು ಕೂಡ ಆತನನ್ನ ಬಿಟ್ಟು ಕಳಿಸಿದ್ದಾರೆ ಅನ್ನೋದು ಜನರ ಆರೋಪ. ಟಿಪ್ಪು ನಗರ ನಿವಾಸಿಗಳು ಈ ಆರೋಪ ಮಾಡ್ತಾ ಇದ್ದಾರೆ. ಪೊಲೀಸ್ ಸ್ಟೇಷನ್ ಮುಂದೆ ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ನ್ಯಾಯ ಬೇಕು ಈ ವಿಚಾರದಲ್ಲಿ ಅಂತ. ನಿನ್ನೆ ರಾತ್ರಿ ಟಿಪ್ಪು ನಗರದಲ್ಲಿ ವ್ಯಕ್ತಿಯನ್ನ ಹಿಡಿದು ಪೊಲೀಸರಿಗೆ ಕೊಟ್ಟಿದ್ರು. ಈತ ಗಾಂಜಾ ಸೇವನೆ ಮಾಡಿ ಆ ಮತ್ತಿನಲ್ಲಿ ಕಾರುಗಳ ಗಾಜು ಪುಡಿ ಪುಡಿ ಮಾಡ್ಕೊಂಡು ಓಡಾಡ್ತಿದ್ದ. ಈಗ ಆ ಆರೋಪಿಯನ್ನ ಪೊಲೀಸರು ಬಿಟ್ಟು ಕಳಿಸಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ನಾಗರಾಜ್ ಕನೆಕ್ಟ್ ಆಗಿದ್ದಾರೆ. ನಾಗರಾಜ್, ಯಾಕೆ ಪೊಲೀಸರು ಆತನನ್ನ ಬಿಟ್ಟು ಕಳಿಸಿದ್ರು? ಸರಿಯಾಗಿ ವಿಚಾರಣೆ ಮಾಡಲಿಲ್ವಾ? ಜನಗಳ ಆರೋಪ ಏನು? ಫ್ಯಾಕ್ಟ್ ಏನು ಅಲ್ಲಿ? ಶ್ರೀಲಕ್ಷ್ಮಿ, ಏನು ಚಾಮರಾಜಪೇಟೆ ಪೊಲೀಸ್ ಠಾಣೆ ಎದುರಿಗೂ ಸುಮಾರು ಟಿಪ್ಪು ನಗರ ನಿವಾಸಿಗಳು 100ಕ್ಕೂ ಹೆಚ್ಚು ಜನ ಬಂದು ಪ್ರತಿಭಟನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಪ್ರಮುಖ ಕಾರಣ ಏನಂದ್ರೆ